ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಂಡಿ ನೋವು ಕಾಣಿಸಿಕೊಂಡಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಿಎಂ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡಿತಾ ಇದ್ದಾರೆ. ಬೆಂಗಳೂರಿನ ಎಚ್ಇಎಲ್ ಬಳಿ ಇರುವ ಮಣಿಪಾಲ್ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಎಡಗಾಲಿನ ಮಂಡಿಯಲ್ಲಿ ನೋವು ಕಾಣಿಸಿಕೊಂಡಿದೆ. ಈ ಹಿಂದೆ ಸಿದ್ದರಾಮಯ್ಯಗೆ ಶಸ್ತ್ರಚಿಕಿತ್ಸೆಯೇ ಆಗಿತ್ತು. ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಕಾಲಿನ ಮೇಲೆ ಒತ್ತಡದಿಂದ ಮತ್ತೆ ನೋವು ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. 2 ದಿನ ಮನೆಯಲ್ಲೇ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಈಗಾಗಲೇ ಸಲಹೆಯನ್ನ ಕೊಟ್ಟಿದ್ದಾರೆ. ಇಂದಿನ ಎಲ್ಲಾ ಕಾರ್ಯಕ್ರಮವನ್ನು ಕೂಡ ಸಿಎಂ ರದ್ದುಗೊಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರವರ ಎಡಗಾಲಿನ ಮಂಡಿಯಲ್ಲಿ ನೋವು ಕಾಣಿಸಿಕೊಂಡಿರುವಂಥದ್ದು. ಈ ಎಡಗಾಲಿನ ಮಂಡಿ ಏನಿದೆ ಅದಕ್ಕೆ ಈ ಮೊದಲು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿತ್ತು. ಇದೀಗ ಕಾಲಿನ ಮೇಲೆ ಒತ್ತಡ ಹೆಚ್ಚಾಗಿ ಮತ್ತೆ ಆ ಮಂಡಿ ನೋವು ಕಾಣಿಸಿಕೊಂಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಸದ್ಯಕ್ಕೆ ಸಿಎಂ ಆರೋಗ್ಯ ಹೇಗಿದೆ, ಹಾಗೆ ವೈದ್ಯರು ಏನು ಹೇಳ್ತಾ ಇದ್ದಾರೆ? ರೂಪೇಶ್, ಸಾಹಿತ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಕಾಲಿನ ಅಂದ್ರೆ ಎಡೆಕಾಲಿನಲ್ಲಿ ನೋವು ಕಾಣಿಸ್ಕೊಳ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿಯ ಕಾಲ ಅಂತ ಹೇಳಿದ್ರೆ ಮಂಡಿ ನೋವು ಕಾಣಿಸ್ಕೊಳ್ತು. ಯಾಕಂತ ಹೇಳಿದ್ರೆ ಹಿಂದೆನೆ ಸಿಎಂ ಸಿದ್ದರಾಮಯ್ಯನವರು ಲೆಗ್ಮೆಂಟ್ ಸರ್ಜರಿಗೆ ಒಳಗಾಗಿದ್ರು. ಹೀಗಾಗಿ ಅವರು ವಿರೋಧ ಪಕ್ಷ ನಾಯಕನಾಗಿದ್ದಾಗಲೇ ಈ ಒಂದು ಸರ್ಜರಿ ಆಗಿತ್ತು. ಅದಾದ ಬಳಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಸಿಎಂ ಆದ ಬಳಿಕವಾಗಿ ಸಾಕಷ್ಟು ಕಾರ್ಯಕ್ರಮ, ದಿನಕ್ಕೆ ಒಂದು 5-6 ಕಾರ್ಯಕ್ರಮ, ಸರಾಸರಿ 5-6 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಹೀಗಾಗಿ ಅವರಿಗೆ ನಿನ್ನೆ ರಾತ್ರಿ ಮಂಡಿ ನೋವು ಕಾಣಿಸ್ಕೊಳ್ತು, ರಷ್ಟೇ ಇರಲಿಲ್ಲ. ಹೀಗಾಗಿ ಅವ್ರನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಮಣಿಪಾಲ್ ಆಸ್ಪತ್ರೆಗೆ ಹೋದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಒಂದಿಷ್ಟು ಚಿಕಿತ್ಸೆಯನ್ನು ಪಡ್ಕೊಂಡ್ರು. ಆಸ್ಪತ್ರೆ ವೈದ್ಯರು ಹೇಳ್ತಿರ್ತಕ್ಕಂಥದ್ದು, ನೀವು ಸತತವಾಗಿ ಕಾರ್ಯಕ್ರಮನ ಇಲ್ಲಿ ಹೋಗ್ತಾ ಇದ್ದೀರಿ, ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀರಿ. ಹೀಗಾಗಿ ಎಡೆಕಾಲಿನ ಲೆಗಮೆಂಟ್ ಸರ್ಜರಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ನೋವು ಕಾಣಿಸ್ಕೊಳ್ತಿದೆ. ನಿಮಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇಲ್ಲ, ನೀವು ಮನೆಯಲ್ಲಿದ್ದೇ ರೆಸ್ಟ್ ಮಾಡಬಹುದು. ಅದೇ ರೀತಿಯಾಗಿ ಇನ್ನು ಒಂದು 2 ವಾರಗಳ ಕಾಲ ರೆಸ್ಟ್ಗಳು ಮಾಡಿ. ಯಾಕಂತ ಹೇಳಿದ್ರೆ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ, ಸ್ವಲ್ಪ ಪ್ರಮಾಣದ ರೆಸ್ಟ್ಗಳು ನಿಮ್ಗೆ ಅವಶ್ಯಕತೆ ಇದೆ ಅಂತೇಳಿ ಹೇಳಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಇವತ್ತು ಗೌರಿಬಿದನೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕವಾಗಿ ಚನ್ನಪಟ್ಟಣ ಉಪಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದಿತ್ತು. ಉಪಚುನಾವಣೆ ಗೆದ್ದ ಮೇಲೆ ಕೃತಜ್ಞತಾ ಸಮಾವೇಶ ಮಾಡಬೇಕು ಅನ್ನೋ ತಯಾರಿ ಅವಾಗಲಿಂದ ಇತ್ತು. ಯಾಕಂದ್ರೆ ಚುನಾವಣೆ ಆಗಿ 2-3 ತಿಂಗಳಾದ್ರೂ ಕೂಡ ಕೃತಜ್ಞತಾ ಸಮಾವೇಶ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹಿಂದೆ ಬೆಳಗಾವಿ ಅಧಿವೇಶನ ಬಂತು. ಬೆಳಗಾವಿ ಅಧಿವೇಶನ ಇದಕ್ಕೋಸ್ಕರವಾಗಿಲ್ಲ. ಅದಾದ ನಂತರ ಕಾಂಗ್ರೆಸ್ ಅಧಿವೇಶನ ಆಯಿತು, ಬಾಪು ಸಮಾವೇಶ ಆಯಿತು. ಎಲ್ಲಾ ಕಾರ್ಯಕ್ರಮಗಳು ಇರೋದ್ರಿಂದ ಸಿಎಂ ಅವರು, ಅದೇ ರೀತಿಯಾಗಿ ಡಿಸಿಎಂ ಅವರು ಶೆಡ್ಯೂಲ್ ಸಿಕ್ಕಿರಲಿಲ್ಲ. ಹೀಗಾಗಿ ಶೆಡ್ಯೂಲ್ ಸಿಕ್ಕಿತ್ತು. ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಚನ್ನಪಟ್ಟಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ನ ಕೃತಜ್ಞತಾ ಸಮಾವೇಶಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯವರು ಮಧ್ಯಾಹ್ನ ಭಾಗವಹಿಸಬೇಕಾಗಿತ್ತು. ಈ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಸಂಧ್ಯೆ ಜನಪದ ಲೋಕದಲ್ಲೂ ಕೂಡ ಒಂದು ಗಿರಿಜನ ಲೋಕ ಅನ್ನುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಇದು ರಾಮನಗರ ಜಿಲ್ಲೆಯ ಜನಪದ ಲೋಕದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಕೂಡ ಸಿಎಂ ಸಿದ್ದರಾಮಯ್ಯ ಗೈರಾಗ್ತಾರೆ. ಇವತ್ತಿನ ಕಾರ್ಯಕ್ರಮ ಮಾತ್ರ ಅಲ್ಲ, ನಾಳೆ ಕಾರ್ಯಕ್ರಮಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗೈರಾಗ್ತಾರೆ. ಅದೇ ರೀತಿ ಮನೆಯಲ್ಲಿದ್ದುಕೊಂಡೇ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ, ಮನೆಯಲ್ಲಿದ್ದುಕೊಂಡೇ ಅವರು ವಿಶ್ರಾಂತಿಯನ್ನ ಪಡಿತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯಕ್ಕೆ ಜನರಲ್ ಚೆಕಪ್ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.